ನಾನೇ ಕಟ್ ಮಾಡಿ ನಾನು ತಿನ್ನಿಸ್ಬೇಕಿತ್ತು ಕೈ. ಗೈಸ್, ಬರ್ಡೇ ಪ್ರಯುಕ್ತ ನಾವು ಎಲ್ಲ ಇವತ್ತು ಶಾಪಿಂಗಿಗೆ ಬಂದಿದ್ದೀವಿ. ಈ ಸಲ ಚಿಳ್ಳೆ ಪಿಳ್ಳೆಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ತುಂಬಾನೇ ಖುಷಿ ಆಗ್ತಿದೆ ಅಲ್ವೇನಾ ಶಿಷ್ಯ? ಹಾಯ್ ಬಡೀಸ್. ಸೊ ಎಲ್ಲರೂ ಹೇಗಿದ್ದೀರಾ? ಈ ಬಡೀಸ್ ಇವತ್ತು ನಾನು ನನ್ನ ಅಕ್ಕನ ಮನೆಗೆ ಬಂದಿದ್ದೀನಿ. ಅಂದರೆ ನನ್ನ ಶಿಷ್ಯ ಇದ್ದಾನೆ. ಸೊ ಮೇಲ್ಗಡೆ ಕೂತಿರ್ತಾನೆ. ಇವಾಗ ಅವನಿಗೆ ಹೋಗಿ ಇವಾಗ ಕೂತಿರ್ತಾನೆ. ಕಿಟಕಿಯಿಂದ ಕಿರಿಸ್ತೀನಿ. ಹೆಂಗೆ ಎದುರ್ಕತಾನೆ ನೋಡಿ. ನಾನು ಅವನೇನಾದ್ರು ಹಾಲಲ್ಲೇ ಇದ್ದರೆ 100% ಗೊತ್ತಾಗುತ್ತೆ. ಹಾಯ್ ಗೈಸ್, ನೆನ್ನೆ ನನ್ನ ಸೊಸೆ ಹೆದರ್ಕೊಂಡಿರೋದು ನೀವು ನೋಡಿರ್ತೀರ ಅಲ್ವಾ? ಜೊತೆಗೆ ಬರೀ ಅವಳೊಬ್ಳೆ ಅಲ್ಲ. ಒಂದು ನಿಮಿಷ ಲೇಟ್ ಹಾಕು. ಜೊತೆಗೆ ಅವಳೊಬ್ಳೆ ಅಲ್ಲ, ನಮ್ಮ ಭಾವನೂ ಎದುರಿದ್ದೀರ. ಇವರಿಬ್ರು ಕಿರ್ಚಾಡಿದ್ರಲ್ಲ, ನಮ್ಮ ಭಾವನೂ ಒಳಗಡೆಯಿಂದ ಏನಾಯ್ತು ಅಂತ ಕಿರ್ಚಿದ್ರಂತೆ. ಅಕ್ಕ ಅದು ಹೇಳೋ, ಎಕ್ಸ್ಪ್ಲೇನ್ ಮಾಡೋ ಹೆಂಗ್ ಭಾವ ಇದು ಆಡೋದ್ರಂತೆ. ಒಳ್ಳೆ ಚಿಕ್ಕ ಮಕ್ಕಳು ಹೆದರ್ಕೊಂಡು ಏನೋ ಆಗೋಯ್ತು ಅಂತ ಓಡ್ತಾರಲ್ಲ. ಹೆಂಗೆ ಇವಳು ನನ್ನ ಸೊಸೆ ಎಲ್ಲಿ ಬೀಳ್ತಾಳೋ ಅನ್ನೋ ಭಯ ನನಗೆ. ಅದರಲ್ಲೇ ಅವನಿದಾನಲ್ಲ ಅವನು. ಬಾಬಾ ನೆನೆ ಹೆಂಗಿತ್ತು ಪ್ರ್ಯಾಂಕ್ ಅಲ್ಲ, ಅವ್ರು ಕಿರ್ಚಿದಕ್ಕೆ ನೀವು ಹೆಂಗೆ ಕೂಗಿದ್ರಿ? ಸೂಪರ್ ಆಗಿತ್ತು. ನೀವು ಮಲಗಿದ್ದವ್ರು ಹೆಂಗ? ಮಲಗಿದ್ದವ್ರಿಗೆ ಒಳ್ಳೆ ಅಪರೂಪಕ್ಕೆ ಒಳ್ಳೆ ನಿದ್ದೆ ಮಾಡ್ತಿದ್ದವನಿಗೆ ಹೆಂಗೆ ಆಯ್ತು ಪಾನ್ ಬಿಟ್ಟು ಎಬ್ಬಿಸ್ದಂಗೆ ಆಗಿತ್ತು. ಏನು ನೀನು ಹೆಂಗ್ ನೀನು ಕಿರ್ಚಾಡಿದ್ದು? ಅದು ಮಿನಿ ಶಾಪ್ ಅಲ್ಲ. ಬಾ ನಾವು ದೇವಸ್ಥಾನಕ್ಕೆ ಹೋಗೋಣ. ಎಸ್ ಗೈಸ್ ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ಸೊ ನಾನು ಇವಾಗ ದೇವಸ್ಥಾನಕ್ಕೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಬೆಳಗ್ಗೆ ಚೂರು ಕೆಲಸ ಆಯಿತು, ಹೊರಡೆ ಹೋಗಿದ್ದೆ. ಸೊ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ರನೇ ಇದೆ, ವಾಕೇಬಲ್ ಡಿಸ್ಟೆನ್ಸ್. ಇಲ್ಲಿಂದ ನಮ್ಮ ಅಕ್ಕನ ಮನೆಯಿಂದ ಚೂರು ದೂರ ಇದೆ. ಸೊ ನನಗೆ ಇವಾಗ ಟೈಮ್ ಮಧ್ಯಾಹ್ನ ಆಗಿದೆ. ಆ್ಯಕ್ಚುಲಿ ಇವತ್ತು ನನಗೂ ಬರ್ಡೇ ಇರೋದು. ಬಟ್ ಈ ವ್ಲಾಗು ನೀವು ನೆಕ್ಸ್ಟ್ ವೀಕ್ ನೋಡ್ತೀರಾ ಅಲ್ವಾ? ಸೊ ನಂದು ಲಾಸ್ಟ್ ವೀಕ್ ಬರ್ಡೇ ಇತ್ತು. ನೋಡೋರು ಯಾರು ಇದ್ರೆ ನಂದು ಲಾಸ್ಟ್ ವೀಕ್ ಬರ್ಡೇ ಇತ್ತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈ ನಮ್ಮ ಶಿಷ್ಯ ಇಲ್ಲಿಂದ ಪಕ್ಕದ ರೋಡಿಗೆ ಗಾಡಿ ಕೇಳ್ತಾನೆ. ಶಿಷ್ಯ ಬೈಲಿ, ಗಾಡಿ ಬೇಕಾ ನಿನ್ಗೆ? ಇಲ್ಲಿಂದ ಅಲ್ಲಿಗೆ ನಡೋದಕ್ಕೆ ಮತ್ತೇನು ಬೇಕು? ಗಾಡಿ ಬೇಕು ಅಂತಿದ್ದೆ ಮತ್ತೆ. ಸೊ ನೋಡಿ ದೇವಸ್ಥಾನ ಹೊರಡೆ. ಯಾವ ಟೆಂಪಲ್ ಇದು? ಹನುಮಾನ್ ಟೆಂಪಲ್. ನೋಡಿ ಗೈಸ್, ಆ್ಯಕ್ಚುಲಿ ಆಂಜನೇಯ ಇಲ್ಲೇ ಹೊರಡೇನೆ ಇರುತ್ತೆ. ಯಾವಾಗಲೂ ಓಪನ್ ಇರುತ್ತೆ ಟೆಂಪಲ್. ಗೈಸ್ ಹತ್ಬಿಟ್ಟು ನನಗೆ ಏನು ಮಾಡ್ತಿದ್ರು ನೋಡಿ. ಥ್ಯಾಂಕ್ ಯು ಅಡ್ಡು, ಥ್ಯಾಂಕ್ ಯು. ಎಸ್ ಎಸ್ ಗೈಸ್ ದೇವ್ರ ದರ್ಶನ ಮುಗೀತು. ಪ್ರತಿ ವರ್ಷ ಬರ್ಡೇನೂ ನಾನು ಹಾಸನಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಮ್ಮ ಅಪ್ಪ ಅಮ್ಮನ ಜೊತೆ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ತುಂಬ ಫ್ರೆಂಡ್ಸ್ ವಿಶಸ್ ಮಾಡಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಪ್ರತಿ ವರ್ಷವೂ ನಾನು ಹಾಸನಲ್ಲೇ ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡೋದು. ಹೋದ ವರ್ಷ ಮಾತ್ರ ಇರಲಿಲ್ಲ, ಈ ವರ್ಷ ಇರೋಕ್ಕಾಗಲಿಲ್ಲ. ಸೊ ಇಲ್ಲೇ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಈ ವರ್ಷ ನಾನು ನನ್ನ ಶಿಷ್ಯನ ಜೊತೆ ಮತ್ತು ಶಿಷ್ಯ ಜೊತೆ ಇಲ್ಲೇ ಪಾರ್ಟಿ ಮಾಡ್ತೀನಿ ಈ ಸಲ. ಯಾವುದು? ಯಾವ ಮಳೆ ಥರ? ಮಳೆ ಬರ್ತಿದೆ ಆ್ಯಕ್ಚುಲಿ. ಇವತ್ತು ಬೆಂಗಳೂರಲ್ಲಿ ಮಳೆ ಇರಲಿಲ್ಲ ಅಲ್ವಾ? ಹಾಗಾಗಿ ಮಳೆ ಬರ್ತಿದೆ. ಇವತ್ತು ಪಾರ್ಟಿ, ಐಸ್ ಕ್ರೀಮ್ ಪಾರ್ಟಿ ಆಲ್ರೆಡಿ ಆಗಿದೆ. ಕೆಮ್ತಿದ್ರು ಶೀತ ಇದ್ರೂ ಐಸ್ ಕ್ರೀಮ್ ಮಾತ್ರ ನಮ್ಮ ಶಿಷ್ಯಂಗೆ ಬೇಕೇ ಬೇಕಲ್ವನ? ತಿಂದೆ ತಾನೆ ಐಸ್ ಕ್ರೀಮು? ಹಾಂ ಗೈಸ್, ಎಸ್ ನಾನು ನನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಮನೆಯವ್ರನ್ನೂ ನಮ್ಮ ಅಪ್ಪ ಅಮ್ಮನೂ ಮಿಸ್ ಮಾಡ್ಕೊತಿದ್ದೀನಿ. ಬಟ್ ಇರಲಿ, ಮತ್ತೆ ಹೋಗ್ತೀನಿ. ಆ್ಯಕ್ಚುಲಿ ಈ ವೀಕೆಂಡೇ ಹೋಗ್ತೀನಿ. ಈ ವ್ಲಾಗ್ ನೀವು ನೋಡೋ ಅಷ್ಟರಲ್ಲಿ ನಾನು ಮನೇಲೇ ಇರ್ತೀನಿ. ಅದಕ್ಕೆ ಗೈಸ್ ಇನ್ನೊಂದೇನು ಗೊತ್ತಾ? ಅಡೋ ಕರೆಕ್ಟಾಗಿ ಕೂತ್ಕೋ.
ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಶಿಷ್ಯೆ ಎದ್ದ ತಕ್ಷಣ ಸಾಂಗ್ ಆಡಿದ್ದಾರೆ ನನಗೆ. ಯಾವ ಸಾಂಗ್ ಆಡಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣ ಸಾಂಗ್ ಆಡಿದ್ರಲ್ಲ, ಹ್ಯಾಪಿ ಬರ್ಡೇ ಅಂತ. ಏನು? ಇನ್ನ ಕಣ್ಣು ಬಿಟ್ಟಿಲ್ಲ ಗೈಸ್, ಕಣ್ಣು ಬಿಟ್ಟಿಲ್ಲ. ಇನ್ನ ಎದ್ದು ಬಿಟ್ಟು ಟಿ ವಿಲಿ ಸಾಂಗ್ ಹಾಕಿ ಇವರು ಡ್ಯಾನ್ಸ್ ಮಾಡಿದ್ದೇನೋ. ಅಯ್ಯೋ ಅಯ್ಯೋ ಅಯ್ಯೋ. ಎಸ್, ಮಜಾ ಇತ್ತು ಎದ್ದ ತಕ್ಷಣನೇ. ಬಟ್ ಆದರೂ ಈ ಸಲ ಚಿಳ್ಳೆ ಪಿಳ್ಳೆಸ್ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಅಲ್ವೇನಾ ಶಿಷ್ಯ? ಹಾಂ. ಬಟ್ ಈ ಶೀತ ಏನಾದರೂ ಜಾಸ್ತಿ ಆಯಿತು ಅಂದರೆ ಐಸ್ ಕ್ರೀಮ್ ಕಟ್, ಚಾಕ್ಲೇಟ್ ಕಟ್, ಕೇಕ್ ಕಟ್. ಕೇಕ್ ಕಟ್ಟಿಂಗ್ ಅಲ್ಲ, ಕೇಕ್ ನೀನು ತಿನ್ನೋದು ಕಟ್. ತಿನ್ನೋದು ಕಟ್ ಮಾಡಲ್ಲ ನಾನು. ಕೌಂಟ್ ಆಗಲ್ಲಮ್ಮ, ನಾವು ಕಟ್ ಮಾಡಲ್ಲ. ನನ್ನ ಹತ್ರ ತಲೆ ಇದೆ. ಬನ್ನಿ ಗೈಸ್, ನಮ್ಮ ಶಿಷ್ಯಕ್ಕೆ ಸ್ವಲ್ಪ ಹಿಂಸೆ ಕೊಡೋಣ. ಶಿಷ್ಯೆ 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 ದೀದಿ, ವೇರ್ ಇಸ್ ಅವರ್ ದೀದಿ? ದೀದಿ, ನಮ್ಮ ದೀದಿ ಎಲ್ಲ ಓಡೋಗ್ಬಿಟ್ಟೈತಿ. ಎಲ್ಲ ನೋಡು. ಹಾಂ ಎಸ್ ಗೈಸ್, ಆಮೇಲೆ ಸಿಗ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು. ಬಾಯ್. ಬರೀ ಡೋಗಳು ಗೈಸ್, ಒಂದು ಆಸವಾಗಿರೋ ನಿಮಗೇನೋ ತೋರಿಸ್ತೀನಿ. ಇದು ಉಂಡೆ ಕಡೆಯಿಂದ ನನಗೆ ತೋರಿಸ್ತೀನಿ ನಿಮಿಷ. ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತೀನಿ. ಎಂತ ನನ್ನ ಮಗ ಅಂದರೆ ನಮ್ಮ ಉಂಡೆ ನೋಡಿ. ಇದು ನಮ್ಮ ಉಂಡೆ ಪ್ರೊಫೈಲ್ ಆಯ್ತಾ? ಈಗ ನೋಡಿರಿ. ಎಂತ ನನ್ನ ಮಗ ಅಂದರೆ ಉಂಡೆ. ಈ ಉಂಡೆ ಐತೆ ಉಂಡೆಗೆ. ಆ್ಯಕ್ಚುಲಿ ಈ ಉಂಡೆ 1 ವರ್ಷ ಚಿಕ್ಕವನು ಆಯ್ತಾ, ಹಂಗಾಗಿ ನಮಗೆ ರೇಗಿಸ್ತಿರೋದು. ಇದೆ ಉಂಡೆ ನಿಂಗಿದೆ. ಬಟ್ ಆದ್ರೆ ವಿಡಿಯೋ ಮಾತ್ರ ಕ್ರೇಜಿ ಇದೆ ಬಿಡು ಮಗ. ವಿಡಿಯೋ ಓ ಫೈಟಿಂಗ್ಸ್ ಉಂಡೆ ಇರಲಿ. ಹಲೋ ಗೈಸ್, ಬರ್ಡೇ ಪ್ರಯುಕ್ತ ನಾವು ಎಲ್ಲ ಇವತ್ತು ಶಾಪಿಂಗಿಗೆ ಬಂದಿದ್ದೀವಿ. ಏನು ಶಾಪಿಂಗ್ ಅಂತ ಅಂದರೆ ಅವಳದು ಇವಳದು ಫ್ರೂಟ್ ಶಾಪಿಂಗಿಗೆ ಬಂದಿದ್ದೀವಿ. ಆಮೇಲೆ ಏನು ಗೊತ್ತಾ ಗೈಸ್, ಮಾಲಲ್ಲಿ ಲಾಸ್ಟ್ ಬ್ಲಾಗಲ್ಲಿ ನೋಡಿರಂಗೆ ಬಟರ್ಫ್ಲೈಸ್ಗಳು ಇದ್ದೇ ಇರ್ತಾರೆ ಅಂತ ಹೇಳಿದ್ದೆ ಅಲ್ಲ. ನೀವು ನನ್ನ ಪಕ್ಕ ಇದ್ರೆ ನನಗೆ ಯಾವ ಬಟರ್ಫ್ಲೈ ನೋಡುತ್ತೆ ಬೈಸ್ ಹೇಳಿ? ಅದಕ್ಕೆ ಇವರಿಗೆ ನನ್ನ ಪಕ್ಕ ಬಿಡಿಸ್ಕೊತಿಲ್ಲ, ಅವ್ರ ಅಪ್ಪನ ಕೈಲಿ ಬಿಟ್ಟಿದ್ದೀನಿ. ಶಾಪಿಂಗ್ ಹೋಗೋಣ ಬನ್ನಿ ಗೈಸ್. ಆಟಾಡ್ತಾನೆ ನೋಡಿ ಇಲ್ಲಿ. ಬಿಡೋ ಸಾಕು ಲೈ ಇಟ್ಟ. ಅಂಟಣ್ಣ ಏನು ಮಾಡ್ತಿದ್ದೆ ನೀನು? ಎಷ್ಟು ವೆರೈಟಿ ಆ್ಯಪಲ್ಸ್ ಇದೆ ಗೈಸ್. ಹೆಂಗೆ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ, ಅಕ್ಕ ಬಾವ ಸೇರ್ಕೊಂಡು. ಆರೆಂಜಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಟ್ರೈನ್ ಡ್ರೈವರ್ ಕರ್ಕೊ ಹೋಗ್ತಿದ್ದಾರೆ ನಮಗೆ. ಸರ್ ಡ್ರೈವರ್ ಸರ್ ಎಲ್ಲಿಗೆ ಸರ್ ಕರ್ಕೊ ಹೋಗ್ತಿದ್ದೀರಾ? ನಮಗೆ ಬೆಂಗಳೂರಿಗೆ ಹೋಗ್ತಿದ್ದೀರಾ ಸರ್? ಆಯಿತು ಸರ್. ಶಾಪಿಂಗ್ ಮುಗೀತಾ ಸರ್? ಹಾಂ 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 ಹಾಂ. ಆಮೇಲೆ ಸರ್, ಆಮೇಲೆ ಇನ್ನೇನು ತೊಗೊಂಡ್ರಿ ಸರ್? ಅಷ್ಟೇನಾ? ಮುಗೀತಾ ಸರ್ ಶಾಪಿಂಗು? ಎಸ್ ಗೈಸ್ ಶಾಪಿಂಗ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಮನೆಗೆ ಹೋಗೋದು. ಮನೆಗೆ ಹೋಗಿ ಏನೇನೆಲ್ಲ ಪ್ಲ್ಯಾನ್ಸ್ ಇದೆ ಗೊತ್ತಿಲ್ಲ. ನಮ್ಮ ಶಿಷ್ಯ ನಮಗೆ ಕಾಫಿ ಮಾಡಿಕೊಡ್ತಲ್ಲ ಅಲ್ಲೇ? ಹಾಂ ಹ್ಞೂ ಅಂತೆ, ಓಕೆ ಅಂತೆ. ಸರಿ ಬಾಯ್ ಹೇಳು ನಮ್ಮ ಆಡಿಯನ್ಸ್ಗೆ. ಎಸ್ ಗೈಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದೀವಿ. ನಿಮ್ಗೊಂದು ತೋರಿಸ್ತೀನಿ.
ಏನು ಮಾಡಿದ್ದಾನೆ ಗೊತ್ತಾ ನಮ್ಮ ಶಿಷ್ಯ ಹೆಲ್ಮೆಟ್ಟು ಮುರಿದಾಕಿದ್ದಾನೆ ನೆನ್ನೆ ಯೂಸ್ ಮಾಡಿ ಆಯಿತಾ. ಇವಾಗ ನನಗೆ ನನ್ನ ಶಿಷ್ಯ ಹೊಸ ಹೆಲ್ಮೆಟ್ ಕೊಡಿಸ್ತಿದ್ದಾನೆ ನೋಡಿ, ಕಳ್ಳ ಇವನೇ. ಹೊಸ ಹೆಲ್ಮೆಟ್ ಕೊಡಿಸ್ತಿದ್ದಾನೆ ಈಗ ನನಗೆ ಹೊಸ ಹೆಲ್ಮೆಟ್ ಕೊಡಿಸ್ಬೇಕು ನೀನು. ಹಾಂ ಬಾಯಿಲಿ ಏನಕ್ಕೂ ನನ್ನ ಹೆಲ್ಮೆಟ್ ಮುರಿದಾಗ್ತೆ. ಇವನೇ ಮಾಡಿದ್ದು. ಇವಾಗ ಹೊಸ ಹೆಲ್ಮೆಟ್ಟು 2500 ರೂಪೀಸ್ ನಂಗೆ ಕೊಡು. ಅವನೇ ಕೊಡಲಿ. ಈಗ ನಂಗೆ 2500 ರೂಪೀಸ್ ಕೊಡು. ನನಗೆ ಗೊತ್ತಿಲ್ಲ, ನೀನೇ ತಾನೇ ನನ್ನ ಹಾಕೊಂಡಿದ್ದು. ಒಟ್ಟಲ್ಲಿ ಹೆಲ್ಮೆಟಲ್ಲಿ ಹಾಳಾಯ್ತಲ್ಲ, ನಾನೇನು ಮಾಡಲಿ ಇವಾಗ. ಈಗ ನನಗೆ 2500 ರೂಪೀಸ್ ಈಗ ಹೊಸ ಹೆಲ್ಮೆಟ್. ಕೋಪ ಮಾಡ್ಕೋಬಾನೆ. ಇದಕ್ಕಿಂತ ಮುಂಚೆ ಏನಾಯ್ತು ಗೊತ್ತಾ, ಅವನೇ ತಂದು ಕೊಟ್ಟವನೆ. ಇದರಲ್ಲಿ ದುಡ್ಡಿದೆ, ಹೀಗೆ ಇದರಲ್ಲಿ ದುಡ್ಡಿದೆ. 2500 ರೂಪೀಸ್ ಕೊಡೋನು. ಇದಕ್ಕೆ ಅವ್ನು ಕೂಡಿಟ್ಟಿರೋ ದುಡ್ಡೆಲ್ಲ ಕೊಡ್ತಾನೆ ಹೊಸ ಹೆಲ್ಮೆಟ್ ತಗೊಳಕ್ಕೆ. ನೋಡಿ ಎಷ್ಟಿಟ್ಟವನೆ. ಅಡೋ ಈ ದುಡ್ಡೇನಕ್ಕೋ? ಅಡೋ ಹೆಲ್ಮೆಟ್, ಹೊಸ ಹೆಲ್ಮೆಟ್ ತಗೊಳ್ಳ? ಹಾಂ ಹೌದಾ, ಇದರಲ್ಲಿ ಹೆಲ್ಮೆಟ್ ತಗೊಳ್ಳ? ಸರಿ ಆಯಿತು, ಓಕೆ ಅಡ್ಡು, ಥ್ಯಾಂಕ್ ಯು. ನಿನಗೆ ಏನು ಮಾಡಿರಲಿ ನಾನು ನಿಂಗೆ ಏನು ಮಾಡಲಿ? ತಿರ್ಕೊ. ಸ್ಕ್ರ್ಯಾಚ್ ಎಲ್ಲ ಹೆಲ್ಮೆಟ್ ಹಾಳು ಮಾಡಿದ್ಯಾ ನೀನು. ನೀನೇ ತಾನೇ ಹೆಲ್ಮೆಟ್ ನಾನು ಟಚ್ ಮಾಡಿದ್ದು. ಮತ್ತೆ ಯಾರು ಮಾಡಿದ್ರು ನೋಡಿ? ಮತ್ತೆ ಮುಟ್ದ, ಮತ್ತೆ ಸ್ಕ್ರ್ಯಾಚ್ ಆಯಿತು, ಮತ್ತೆ ಹೊಸ ಹೆಲ್ಮೆಟ್, ಇನ್ನೊಂದು ಹೆಲ್ಮೆಟ್. ಸ್ಕ್ರ್ಯಾಚ್ ಆಗಿದೆ, ಅಲ್ಲಿ ಮುರಿದೋಗಿದೆ, ಅಲ್ಲಿ ಒಳಗೆ ಅಲ್ಲಿ ಹೋಗಿದೆ. ನಂಗೆ ಗೊತ್ತಿಲ್ಲ. ಇವಾಗ ಅಷ್ಟು ದುಡ್ಡು ಸಾಲಲ್ಲ ನಂಗೆ, ಇನ್ನೂ ಬೇಕು. ಮತ್ತೆ ಅಕ್ಕ ಮಾಡ್ತಾಳಾ? ಓಪನ್ ಮಾಡಕ್ಕೆ ನಿಂಗೆ ಗೊತ್ತು. ಸರಿ ಬಿಡು, ನಾನು ಅದೇ ದುಡ್ಡಲ್ಲಿ ಹೊಸದು ಹೆಲ್ಮೆಟ್ ತೊಗೋತೀನಿ. ನಾನು 2 ತೊಗೋತೀನಿ ಆ ದುಡ್ಡಲ್ಲಿ. 2 ಹೆಲ್ಮೆಟ್, ಅಕ್ಕಂಗೊಂದು ನಂಗೊಂದು, ನಿಂಗಿಲ್ಲ. ಎಸ್ ಗೈಸ್ ನಾನು ಇವಾಗ ಆ ದುಡ್ಡಲ್ಲಿ ಹೊಸ ಹೆಲ್ಮೆಟ್ ತೊಗೊಳಕ್ಕೆ ಹೋಗ್ತಿದ್ದೀನಿ. ಸೊ ಈಗ ನಾನು ಹೋಗಿ ಹೊಸ ಹೆಲ್ಮೆಟ್ ತೊಗೊಬರ್ತೀನಿ. ಅದು ಅಡ್ಡುಗಿಲ್ಲ, ಬರೀ ನನ್ನ ಸೊಸೆಗೆ ನನಗೆ ಅಷ್ಟೇ. ಅಡ್ಡುಗೆ ಹಂಗೆ ಖಾಲಿ ಓಡಾಡಿಸ್ತೀನಿ. ಓಕೆ ಗೈಸ್, ಹೆಲ್ಮೆಟ್ ತೊಗೊಬರ್ತೀನಿ, ಬಾಯ್. ಏನ್ ಮಾಡಿದ್ರು ಮಾಮ? ನಮ್ಮ ಬಾವ ಸೈಲೆಂಟಾಗಿ ಕೇಕ್ ತಂದಿದ್ದಾರೆ ಗೈಸ್. ಸೊ ದ ಬರ್ಡೇ ಸೆಲೆಬ್ರೇಷನ್ ಬಿಗಿನ್ಸ್ in a simple way, family. In a simple manner. ಕೇಕ್ ಒಂಚ ಯಾವ ಗ್ಯಾಪಲ್ಲಿ ಹೋಗಿ ತಗೊಬಂದ್ರಿ ಕೇಕು? This is called the experience matters. ಬೆಳಗ್ಗೆನಾ ಈ ಸಂಜೆನಾ? This is called the experience matters. ನಮ್ಮಮ್ಮ ಕಾಲಲ್ಲಿದ್ದಾರೆ ನೋಡಿ. ನನಗೂ ಗೊತ್ತಿಲ್ಲ, ನಾನೇನೋ ಬ್ಯುಸಿಲಿದ್ದೆ ಯಾವುದೋ ಕೆಲಸದಲ್ಲಿ. ನಮ್ಮ ಭಾವ ನೋಡಿಲಿ Experience. ಬಂದರೋ Cycle gap. ಸರಿ ಗೈಸ್, ಬರೀ ಕೇಕ್ ಕಟ್ ಮಾಡೋಣ. ನಮ್ಮ ಶಿಷ್ಯ ಹ್ಯಾಪಿ ಬರ್ಡೇ ಸಾಂಗ್ ಆಗ್ತಾನೆ. ಯಸ್, ಹ್ಯಾಪಿ ಬರ್ಡೇ ಟು ಮೇ. Happy birthday, Manoj. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾಳೆ ಇದೇ ರೀತಿ ನೀನು ಸ್ಥಾನ ಉನ್ನತವಾದಾಗ ಒಳ್ಳೆ ಸೈಕಲ್ ಗ್ಯಾಪ್ ಕಲ್ತ್ಕೊ ಹೋಗು. ಸೈಕಲ್ ಗ್ಯಾಪಲ್ಲಿ ಏನೋ ಮಾಡ್ಬೇಕಂತೆ. ಸೈಕಲ್ ಗ್ಯಾಪಲ್ಲಿ ನೋಡಿ ನಮ್ಮ ಭಾವ ಏನು ಮಾಡಿದ್ದಾರೆ, ಇದೊಂದು ಆಗ್ಲಿ ಹ್ಯಾಪಿ ಬರ್ಡೇ. ಬಟ್ ದಿಸ್ ಈಸ್ ಸರ್ಪ್ರೈಸ್. So we are not allowed to cut the sparkle the fire.
ಸೊ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕೇಕ್ ಮೇಲೆ ಇದು ಹಚ್ಚಬಾರ್ದು, ಯಾಕಂದ್ರೆ ಇದ್ರಲ್ಲಿ ಕೆಮಿಕಲ್ಸ್ ತಿನ್ನೋ ಕೇಕ್ ಮೇಲೆ ಬೀಳುತ್ತೆ ಅಂತ ಅಲ್ಲಿ ತೋರಿಸು, ಅಲ್ಲಿ ನಂಗಲ್ಲ, ಅಲ್ಲ ಅವ್ರು ಎಕ್ಸ್ಪ್ಲೇನ್ ಅದು ಕೇಕ್ ಮೇಲೆ ಸ್ಪಾರ್ಕಲ್ಸ್ ಇಡಬಾರ್ದು, ಯಾಕಂದ್ರೆ ಅದರಲ್ಲಿರೋ ಕೆಮಿಕಲ್ಸ್ ಆ ಕೇಕ್ ಮೇಲೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಕ್ ಮೇಲೆ ಸಾಕು. ಈಗ ಏನಿದ್ರು ಡೈರೆಕ್ಟ್ ಆಗಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಮನೋಜ್. ಥ್ಯಾಂಕ್ ಯು. ಏ ನಮ್ಮಮ್ಮ is on the call. ಥ್ಯಾಂಕ್ ಯು. ಎಲ್ಲ ಹೇಗಿದ್ದೀರಾ? ಅದು ನೀನು ಸಹ ಆಡಿರ್ಬೇಕು. ಹಿಂಗೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮನು, ಹ್ಯಾಪಿ ಬರ್ಡೇ ಟು ಯು. ಗೈಸ್ ನಾನೇ ಕಟ್ ಮಾಡಿ ನಾನು ತಿನ್ನಿಸ್ಬೇಕಿತ್ತು, ಕೈ ಇಲ್ಲ, ಬಿಸಿ ಇದೆ. ನಾನು ಮಾಡಿ Wish you many more happy returns of the day, my bro. ಸರಿ, ನಾನು ತಿನ್ನಿಸ್ತೀನಿ. ಇಲ್ಲಿ ಒಂದು ಹೇಳ್ತೀನಿ, ನಮ್ಮ ಭಾವ ಕಾಫಿ ಲವರು, ಆಯ್ತಾ? ಕೇಕ್ ಕೂಡ ಕಾಫಿ ತಂದಿದ್ದಾರೆ. ಹ್ಯಾಪಿ ಬರ್ಡೇ ಮನೋಜ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಬಲ್ಲ. ಏಮ್ಮ अनेक पीस कालीस पण अनेक कट करूवा ಗೈಸ್, ಇದು ನಿಮಗೆ ಎಲ್ಲ ತಿನ್ಕೊಡಿ, ಲಬಕ್ ಸಬಕ್ ಮಾಡ್ಕೊಳ್ಳಿ. ಅನಿಕೋ ನಮ್ಮ ಬಾವಂಗೆ. ಗೈಸ್, ಸೊ ನಮ್ಮ ಚಿಳ್ಳೆ ಮಿಳ್ಳೆ ಜೊತೆ, ನನ್ನ ಸೊಸೆ, ನನ್ನ ಹಳೆಯನ ಜೊತೆ, ನಮ್ಮ ಅಕ್ಕ ಭಾವನ ಜೊತೆ ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ತುಂಬಾ ಖುಷಿ ಆಯಿತು. ಆ್ಯಂಡ್ ಕೇಕ್ ವಾಸ್ ರಿಯಲಿ ಸರ್ಪ್ರೈಸ್. ಆ್ಯಂಡ್ ಕೇಕ್ ತುಂಬಾ ಸಗಲಾಗಿತ್ತು. ಥ್ಯಾಂಕ್ ಯು. ಸೊ ಎಸ್ ಗೈಸ್, ಸೆಲೆಬ್ರೇಷನ್ ಇಷ್ಟೇ ಇಲ್ಲ, ಇನ್ನೂ ಇದೆ. ಇನ್ನು ಉಂಡೆ ಬರೋದಿದೆ. ಆ್ಯಕ್ಚುಲಿ ಉಂಡೆ ಜೊತೆ ಹೊರಡೆನೂ ಹೋಗೋದಿದೆ, ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಇದೆ. ಪಾವ್ ಭಾಜಿ. ರಾತ್ರಿ ನಮ್ಮ ಅಕ್ಕ ಪಾವ್ ಭಾಜಿ ಮಾಡ್ತಿದ್ದಾರೆ. ಕಾವ್ಯಕಾಸ್ ಪಾವ್ ಭಾಜಿ ಅಂತ ಅದ್ರ ಹೆಸರು. ನಮ್ಮ ಥ್ಯಾಂಕ್ಸ್ ಫಾರ್ ದ ವಿಡಿಯೋ. ಲಾಟ್ಸ್ ಆಫ್ ಲವ್. ಎಸ್ ಗೈಸ್, ಕೇಕ್ ತಿನ್ನೋಕ್ಕೆ ಟೈಮ್ ಬೇಕು ನಮಗೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಗೈಸ್, ಆ್ಯಕ್ಚುಲಿ ಇವನು ಹೆದರ್ತಾನೆ ತುಂಬ ಇದರಿಂದ. ನೋಡಿ ಇನ್ನೊಂದ್ಸಲ. ಹೆದರ್ಬೋಡೋದು ಗೈಸ್. ಓಕೆ ಗೈಸ್, ಸೊ ನಮ್ಮ ಅಕ್ಕ ಪಾವ್ ಭಾಜಿ ಮಾಡ್ತಿದ್ದಾಳೆ ಇವತ್ತು. ತಿನ್ನ ಪಾವ್ ಭಾಜಿ ಹಿಂಗೆ ಮಾಡ್ತಾಳೆ ನೋಡಿ. ಎಸ್ ಗೈಸ್, ನಮ್ಮ ಭಾವ ಪಾವ್ ಮಾಡಿದ್ದಾರೆ. ನಮ್ಮ ಅಕ್ಕ ಮಸಾಲ ಮಾಡಿಕೊಟ್ಟು ಇವಾಗ ನೆಕ್ಸ್ಟ್ ನಮ್ಮ ಭಾವ ಪಾವ್ ಭಾಜಿ ಹೋಟ್ಲು ಇಡ್ಬೋದಲ್ವಾ? ಹೋಟ್ಲು ಇಡ್ಬೋದು. ನಮ್ಮ ಕಾವ್ಯಕ ಮಸಾಲ ಮಾಡಿದ್ರೆ ಕಾವ್ಯಕಾಸ್ ಕಿಚನ್ ಅಂತ ಹೇಳ್ಬೋದು. ಏನಂತೀರ ಬಾಬಾ? ಕಾವ್ಯಕಾಸ್ ಕಿಚನ್. ನಮ್ಮ ಅಡ್ಡು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾನೆ. ಅಡ್ಡು ಹೆಂಗಾಗಿದೆ ಅಡ್ಡು? ಸೂಪರಾ? ಚೆನ್ನಾಗಿದೆಯಾ? ಹಾಂ, ನೈಸ್. ತಿನ್ನುವುದು ಬೇಗ. ಇದು ಅವ್ನು ನಿಧಾನಾಗಿ ತಿನ್ನೋದು, ಹಾಗಾಗಿ ನಾವು ಇವಾಗ ಬ್ಯಾಟಿಂಗ್ ಮಾಡೋಣ. ರೆಡಿ ಆಗಿದೆ, ತಿನ್ಬಿಟ್ಟು ಸಿಗೋಣ. ಬಾಯ್ 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 ಹೇಳಿ. ಎಸ್, ಬಂತು ಗೈಸ್, ತಿನ್ನೋಣ ಬನ್ನಿ. ನಾನು ನಮ್ಮ ಚಿಳ್ಳೆ ಪಿಳ್ಳೆ ಜೊತೆ ಕೂತ್ಕೊಂಡು ತಿನ್ನೋದು ಇವಾಗ. ಎಸ್ ಗೈಸ್, ಪಾವ್ ಭಾಜಿ ತಿಂದಾಯಿತು. ನಮ್ಮ ಅಕ್ಕ ಸಕ್ಕದಾಗಿ ಮಾಡಿಕೊಟ್ಟಿದ್ರು. ನಮ್ಮ ಇವಳ್ದು ಮುಗೀತು, ನಮ್ಮ ಶಿಷ್ಯದು ಮುಗೀತು.
ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ, ಮುಗ್ಸೋಣ. ಎಸ್ ತೂ ಬೋಲ್, ಇಲ್ಲಿಗೆ ವ್ಲಾಗ್ನ ಮುಗ್ಸೋಣ ಬೋಲ್. ಇಲ್ಲಿಗೆ ಈ vlogನ ಅವ್ರು ತಿನ್ನೋದ್ರಲ್ಲಿ ಬಿಸಿ ನನಗೆ. ಎಸ್ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಕೆಂಡು ಇನ್ನೂ ಕಂಟಿನ್ಯೂಷನ್ ಇದೆ, ಆದರೂ ಬೇರೆ ವ್ಲಾಗ್ ಮಾಡ್ತೀನಿ, ಅದು ಪರವಾಗಿಲ್ಲ. ಅಲ್ಲಿವರೆಗೂ ನೀವೆಲ್ಲ ಟೇಕ್ ಕೇರ್. ನಾನು ಆದಷ್ಟು ಬೇಗ ಸಿಗ್ತೀನಿ. ಬಾಯ್.